ಹಾಯ್ ಗಾಯ್ಸ್, ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಇವತ್ತು ನಾವು ಒಂದು ರೆಸಿಪಿ ಮಾಡ್ತಿದ್ದೀವಿ. ಅದು ತುಂಬ ಹೆಲ್ದಿ ಹಾಗೂ ಶಕ್ತಿ ಮಾಡುತ್ತೆ ನಮ್ಮನ್ನ. ಅದೇನೆಂದರೆ ಮೆಂತೆ ಮುದ್ದೆ. ಅದನ್ನು ಹೆಂಗೆ ಮಾಡೋದು ಅಂತ ನೋಡ್ಕೊಂಡು ಬರೋಣ ಬನ್ನಿ. ಮೊದಲಿಗೆ ನಾವು ಉಂಡೆ ಬೆಲ್ಲ ತಗೊಂಡ್ವಿ. ಅದನ್ನು ಸ್ವಲ್ಪ ಸಣ್ಣಗೆ ಪುಡಿ ಮಾಡ್ಕೊಳ್ಳೋಣ ಬನ್ನಿ. ಅದನ್ನು ಪ್ಲಾಸ್ಟಿಕ್ ಕವರ್ ಮೇಲೆಲ್ಲ ಚಚ್ಚಕ್ಕೆ ಹೋಗಬೇಡಿ, ಬಟ್ಟೆ ತಗೊಳ್ಳಿ. ಯಾಕಂದರೆ ಪ್ಲಾಸ್ಟಿಕಲ್ಲಿರೋ ಕೆಮಿಕಲ್ಸ್ ಎಲ್ಲ ಅದಕ್ಕೆ ಬಂದು ಅಂಟ್ಕೊಂಡ್ಬಿಡುತ್ತೆ. ಇವಾಗ ಬೆಲ್ಲ ಎಲ್ಲ ಚಚ್ಕೊಂಡಿದ್ದೀವಿ, ಅದನ್ನು ಎತ್ತಿಟ್ಕೊಳ್ಳೋಣ. ಈಗ ನೀವೇ ನೋಡ್ಬೋದು, ಇಷ್ಟು ಚಚ್ಕೊಂಡ್ರೆ ಸಾಕು. ಚಚ್ಕೊಂಡಾದ್ಮೇಲೆ ಒಂದು ತಪ್ಪಲೆಗೆ 2 ಲೋಟ ನೀರು ಹಾಕ್ಬಿಟ್ಟು ಸ್ಟವ್ ಮೇಲೆ ಇಡಿ, ಗ್ಯಾಸ್ ಹಚ್ಚಿ. ನಿಮಗೆ ಸ್ವೀಟ್ ಎಷ್ಟು ಬೇಕು ಅಷ್ಟು ನೋಡ್ಕೊಂಡು ಬೆಲ್ಲನ ಹಾಕ್ಕೊಳ್ಳಿ. ಅದಕ್ಕೆ ನನಗೆ ನನ್ನ ತಮ್ಮಂಗೆ ಸ್ವೀಟ್ ಜಾಸ್ತಿ ಇಷ್ಟ ಅಂತ ನಮ್ಮಮ್ಮ ಸ್ವಲ್ಪ ಸ್ವೀಟ್ ಜಾಸ್ತಿ ಹಾಕ್ತಿದ್ದಾರೆ. ಫಸ್ಟು ನಾವು ಬೆಲ್ಲನ ಕರಗಿಸ್ಕೊಳ್ಳೋಣ. ನೋಡಿ, ಬೆಲ್ಲ ಎಲ್ಲ ಹಾಕೋತಾ ಇದ್ದೀವಿ ನಾವು. ಬೆಲ್ಲ ಎಲ್ಲ ಕರ್ಗಾದ್ಮೇಲೆ ಗ್ಯಾಸ್ ಆಫ್ ಮಾಡ್ಕೊಂಡು ಅದನ್ನು ಸೋಸ್ಕೋಬೇಕು ನೀವು, ಬೆಲ್ಲದ ವಾಟರ್ನ. ನೋಡಿ, ಈಗ ಬೆಲ್ಲ ಎಲ್ಲ ಕರಗಿದೆ. ಇವಾಗ ಅದನ್ನು ಸೋಸ್ಕೊಳ್ಳೋಣ. ಯಾಕಂದರೆ ಬೆಲ್ಲದಲ್ಲಿರೋ ಮಣ್ಣು ಕಸ ಎಲ್ಲ ಹೋಗುತ್ತೆ. ನೀವು ನೋಡ್ಬೋದು, ಇಲ್ಲಿ ನೋಡಿ, ಇಲ್ಲಿ ಎಷ್ಟು ಕಸ ಇತ್ತು ಅಂತ. ಸೋಸ್ಕೊಂಡಾದ್ಮೇಲೆ ಆ ತಪ್ಪಲೆನ ತೊಳೆದು ಮತ್ತೆ ಬೆಲ್ಲದ ನೀರನ್ನ ಕಾಯಕ್ಕಿಡೋಣ. ಇವಾಗ ನಾವು 1-2 ಸ್ಪೂನು ಹಸಿಟ್ಟು ಹಾಕ್ಕೊಂಡು ನೀರಿಗೆ ಅದನ್ನು ಗಂಟು ಬರದೇ ಇರೋ ಹಂಗೆ ಕಲಿಸ್ಕೊಳ್ಳೋಣ. ಕಲಿಸ್ಕೊಂಡಾದ್ಮೇಲೆ ಅದನ್ನು ಕುದೀತಾ ಇರೋ ಬೆಲ್ಲದ ನೀರಿಗೆ ಹಾಕ್ಕೊಳ್ಬೇಕು. ಅದನ್ನು ಹಾಕ್ಕೋಬೇಕಾದ್ರೇ ನೀಟಾಗಿ ತಿರುಗ್ತಾ ಇರಬೇಕು, ಯಾಕಂದರೆ ಅದು ಗಂಟಾಗ್ಬಿಡುತ್ತೆ ತಿರುವಿಲಿಲ್ಲ. ನೋಡಿ, ಈಗ ಕುದೀತಾ ಇದೆ. ಇವಾಗ ನಾವು ಕಲಿಸ್ಕೊಂಡಿರೋ ಹಸಿಟ್ಟನ್ನ ಹಾಕ್ಕೊಳ್ಳೋಣ. ಆಮೇಲೆ ಹಸಿಟ್ಟು ಹಾಕೋತಾ ಇರಬೇಕಾದ್ರೂ ತಿರುಗ್ತಾನೆ ಇರಬೇಕು, ಇಲ್ಲಾಂದರೆ ಗಂಟಾಗುತ್ತೆ. ಹಸಿಟ್ಟನ್ನ ಎಷ್ಟು ಬೇಕಷ್ಟು ನೋಡ್ಕೊಂಡು ಹಾಕ್ಕೊಳ್ಳಿ ಕುದೀತಿರ್ಬೇಕಾದ್ರೆ. ನಾವು ರಾಗಿ ಮುದ್ದೆ ಮಾಡ್ತೀವಲ್ಲ, ಆ ಥರನೇ ಹಸಿಟ್ಟು ಹಾಕ್ಕೊಳ್ಳಿ. ಆಮೇಲೆ ಇದನ್ನು ಮುದ್ದೆ ಅಷ್ಟು ಬೇಯಿಸೋ ಹಂಗಿಲ್ಲ, ಹಂಗೆ ಬಿಟ್ಟರೆ ಪಾತ್ರೆ ಎಲ್ಲ ಸೀದೋಗ್ಬಿಡುತ್ತೆ, ಯಾಕಂದರೆ ಬೆಲ್ಲ ಹಾಕಿರ್ತೀವಲ್ಲ. ನೋಡಿ, ಈಗ ಕುದೀತಿದೆ ಅದು. ಇದು ಒಂದು ಸ್ವಲ್ಪ ಬೆಂದಿದೆ ಅಂತ ಅನ್ನಿಸ್ದಾಗ ಹಿಟ್ಟಿನ ದೊಣ್ಣೆಯಲ್ಲಿ ಅದನ್ನು ತಿರುಕೋಬೇಕು. ನೋಡಿ, ನಮ್ಮಮ್ಮ ತಿರುಗ್ತಾ ಇದ್ದಾರೆ. ಆ ಥರ ಒಂಚೂರು ಗಂಟಿಲ್ದಂಗೆ ತಿರ್ಕೋಬೇಕು, ಫಾಸ್ಟಾಗಿ ತಿರ್ಕೋಬೇಕು. ಆಮೇಲೆ ಗಂಟಿದ್ರೆ ಅಲ್ಲಲ್ಲೇ ಒಂಚೂರು ಹಂಗಂಗೆ ಪ್ರೆಸ್ ಮಾಡ್ಕೋಬೇಕು. ಆಮೇಲೆ ಚೆನ್ನಾಗಿ ತಿರುದಾಗ ಗಂಟು ಒಂಚೂರು ಇರೋದಿಲ್ಲ, ಅದನ್ನು ಪ್ರೆಸ್ ಮಾಡಿ ತಿರುಗಬೇಕು. ತಿರುವಾದ್ಮೇಲೆ ಹಂಗೆ ಸಿಮ್ಮಲ್ಲಿ ಮುಚ್ಚಿಬಿಟ್ಟು ಬಿಡಬೇಕು. 1-2 ನಿಮಿಷ ಆದಮೇಲೆ ಮತ್ತೆ ತಿರುಗ್ಬಿಟ್ಟು ಮುದ್ದೆನ ಕಟ್ಕೋಬೇಕು. 1 kg ಅಕ್ಕಿಗೆ ಅರ್ಧ kg ಮೆಂತ್ಯ, 1 kg ಅಕ್ಕಿಗೆ ಅರ್ಧ kg ಗೋಧಿ, 1/4 kg ಮೆಂತ್ಯ, 5-6 ಏಲಕ್ಕಿ ಕಾಯಿ, 1 ಇಡಿ ಉದ್ದಿನ ಬೇಳೆ ಎಲ್ಲ ಹಾಕಿ ಬಿಡಿಸಿಟ್ಕೋಬೇಕು. ನೋಡಿ, ವಾವ್, ಮೆಂತ್ಯ ಮುದ್ದೆ ತುಂಬ ಸಾಫ್ಟಾಗಿದೆ. ನಮ್ಮಮ್ಮ ಮುದ್ದೆ ಕಟ್ತಿದ್ದಾರೆ. ಈ ಥರ ಸಾಫ್ಟಾಗಿ ಅಂಟ್ಕೊಳ್ದಲ್ಲೇ ಆಗಿದೆ ಅಂದರೆ ಆ ಮುದ್ದೆ ತುಂಬ ಚೆನ್ನಾಗಾಗಿದೆ ಅಂತ. ಇದನ್ನು ನಮ್ಮ ಮನೇಲಿ ವೀಕ್ಲಿ ಒನ್ಸ್ ಮಾಡ್ತಾನೆ ಇರ್ತೀವಿ. ಇದು ತುಂಬ ಟೇಸ್ಟಿಯಾಗೂ ಇರುತ್ತೆ ಮತ್ತು ಎಲ್ಲ ಮಕ್ಳಿಗೂ ಇಷ್ಟ ಆಗುತ್ತೆ. ನಮ್ಮನೇಲಿ ದೊಡ್ಡವರು ಚಿಕ್ಕ ಮಕ್ಕಳು ಎಲ್ಲ ಇಷ್ಟಪಟ್ಟು ತಿಂತೀವಿ. ನಮ್ಮ ಅಜ್ಜಿ ಮನೆಗೆ ಹೋದಾಗ ಇದನ್ನು ದೊಡ್ಡ ಪಾತ್ರೆಯಲ್ಲಿ ಎಲ್ಲರಿಗೂ ಮಾಡ್ತಾರೆ ಇದನ್ನು. ಆಮೇಲೆ ಇದಕ್ಕೆ ತುಪ್ಪ ಹಾಕ್ಕೊಂಡು ತಿಂದರೆ ಸಖತ್ತಾಗಿರುತ್ತೆ. ಹಂಗೇನೂ ತಿನ್ಬೋದು, ಅದು ತುಪ್ಪ ಹಾಕ್ಕೊಂಡು ತಿಂದರೆ ಇನ್ನೂ ಚೆನ್ನಾಗಿರುತ್ತೆ. ಇದನ್ನು ಮನೇಲಿ ನೀವು ಸಹ ಟ್ರೈ ಮಾಡಿ ಕಮೆಂಟ್ ಮಾಡಿ ಹೇಗಿದೆ ಅಂತ. ಸ್ಯಾಟರ್ಡೇ ಲಂಚ್ ತೊಗೊಂಡೋಗಂಗಿರಲ್ವಲ್ಲ, ಆಮೇಲೆ ಮಾರ್ನಿಂಗ್ ಕ್ಲಾಸ್ ಬೇರೆ ಇರುತ್ತೆ, ಸೊ ಬೇಗ ಆಗುತ್ತೆ. ತುಂಬ ಚೆನ್ನಾಗಿತ್ತು. ನಾವು ಸ್ಕೂಲಿಂದ ಬಂದು ಸಹ ಇದನ್ನೇ ತಿಂದ್ವಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ನಮ್ಮ ವಿಡಿಯೋ ನಿಮಗೆಲ್ಲರಿಗೂ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.